ಬ್ರೇಕ್ ನಂತರ ನಮ್ಮ ಬೆಂಗಳೂರಿಗೆ ಮತ್ತೆ ಸ್ವಾಗತ. ಸ್ಯಾಂಡಲ್ವುಡ್ ಅನ್ನ ಇದೀಗ ಡಬ್ಬಿಂಗ್ ಭೂತ ಕಾಡ್ತಾ ಇದೆ. ಇಲ್ಲೇ 2 ಬಣಗಳು ನಿರ್ಮಾಣವಾಗಿವೆ. ಅಷ್ಟೇ ಅಲ್ಲ, ಡಬ್ಬಿಂಗ್ ವಿರುದ್ಧವಾಗಿ ಹೋರಾಟಕ್ಕೂ ಸಿದ್ಧತೆ ನಡೆದಿದೆ. ಜನವರಿ 27ರಂದು ಚಿತ್ರೋದ್ಯಮ ಬಂದ್ಗೆ ಕರೆ ಕೊಟ್ಟಿದೆ. ಕನ್ನಡ ಪರ ಹೋರಾಟ ಮಾಡಬೇಕು, ಕನ್ನಡ ಚಿತ್ರಗಳನ್ನ ಉಳಿಸಬೇಕು, ಚಿತ್ರರಂಗವನ್ನ ಬೆಳೆಸಬೇಕು. ಹಾಗಾಗಿ ಡಬ್ಬಿಂಗ್ ಬೇಡವೇ ಬೇಡ. ಇದು ಖಾಸಗಿ ಹೋಟೆಲ್ ಒಂದರಲ್ಲಿ ನಡೆದ ಡಬ್ಬಿಂಗ್ ವಿರೋಧಿ ಸಭೆಯಲ್ಲಿ ಕೇಳಿಬಂದ ಆಕ್ರೋಶದ ಮಾತುಗಳು. ಈ ಸಭೆಯ ಉದ್ದೇಶ ಒಂದೇ: ಕನ್ನಡ ಚಿತ್ರರಂಗವನ್ನ ಬೆನ್ನು ಬಿದ್ದಿರೋ ಡಬ್ಬಿಂಗ್ ಭೂತದ ವಿರುದ್ಧ ಹೋರಾಡೋದು. ವಾಟಾಳ್ ನಾಗರಾಜ್ ಹೋರಾಟದ ನೇತೃತ್ವ ವಹಿಸುವುದಾಗಿ ಹೇಳಿದರು. ರಾಜ್ಯಾದ್ಯಂತ ಡಬ್ಬಿಂಗ್ ವಿರುದ್ಧ 27ನೇ ತಾರೀಕು ಐತಿಹಾಸಿಕ ಮೈದಾನ ಸೆಂಟ್ರಲ್ ಕಾಲೇಜ್ ಕ್ರಿಕೆಟ್ ಮೈದಾನ, 1956 ಕರ್ನಾಟಕ ಏಕೀಕರಣ ಆದಂತ ಮೈದಾನ. ಈ ಮೈದಾನದಲ್ಲಿ 27ನೇ ತಾರೀಕು ಸಂಪೂರ್ಣ ಕನ್ನಡಿಗರು, ಸಮಗ್ರ ಕನ್ನಡ ಚಿತ್ರರಂಗ ಅಲ್ಲಿ ಭಾಗವಹಿಸುತ್ತೆ. ಮುಂದಿನ ಚಿತ್ರದ ಹೋರಾಟದ ಬಗ್ಗೆ ತೀರ್ಮಾನ ಆಗುತ್ತೆ. ಆವತ್ತು ಕನ್ನಡ ಶಕ್ತಿ ಪ್ರದರ್ಶನ, ಡಬ್ಬಿಂಗ್ ವಿರುದ್ಧ. ಚಲನಚಿತ್ರ ನಟರು, ಕಿರುತೆರೆಯ ಕಲಾವಿದರು ಡಬ್ಬಿಂಗ್ ವಿರುದ್ಧ ನಿಂತಿದ್ದಾರೆ. ಜನವರಿ 27ರಂದು ಚಿತ್ರೋದ್ಯಮ ಬಂದ್ಗೂ ನಿರ್ಧರಿಸಲಾಗಿದೆ. ಡಬ್ಬಿಂಗ್ ಸಂಪೂರ್ಣವಾಗಿ ನಿಷೇಧಿಸಬೇಕು. ಡಬ್ಬಿಂಗ್ ವಿರುದ್ಧದ ಈ ಹೋರಾಟದಲ್ಲಿ ಸದಾ ಸಾಥ್ ಕೊಡುತ್ತೇನೆ ಎಂದು ಕಲಾವಿದರು ಭರವಸೆ ನೀಡಿದ್ದಾರೆ. ಕನ್ನಡದಲ್ಲಿ ಡಬ್ಬಿಂಗೂ ಮಾಡಿ, ಪರಭಾಷೆಯಲ್ಲೂ ಮಾಡಿ ಅಂದರೆ ಕನ್ನಡ ನಶಿಸೋಗುತ್ತೆ ಸ್ವಾಮಿ. ಕನ್ನಡ ಸಾಹಿತ್ಯ ಲೋಕದಲ್ಲಿ ಮುಳುಗೋಗ್ತಾ ಇದೆ, ಕನ್ನಡ ಶಾಲೆಗಳು ಮುಳುಗೋಗ್ತಾ ಇದ್ದಾವೆ, ಕನ್ನಡ ಭಾಷೆಗಳು ಮುಳುಗೋಗ್ತಾ ಇದ್ದಾವೆ, ಕನ್ನಡದ ನೌಕರರು ಮುಳುಗೋಗ್ತಾ ಇದ್ದಾರೆ. ಹೀಗೆ ಕನ್ನಡ ಒಟ್ಟಾರೆ ಅಧೋಗತಿ ಸ್ಥಿತಿಯಲ್ಲಿರುವಾಗ ನಾವು ಬೆಳೆಸೋದಿರಲಿ, ಅಟ್ಲೀಸ್ಟ್ ಕಾಪಾಡುವ ಕೈಗಳಾದರೂ ಇವತ್ತು ನಮಗೆ ಬೇಕಾಗಿದೆ. ನನ್ನ ವಿರೋಧ ಇಷ್ಟೇ. ಡಬ್ಬಿಂಗ್ ಬೇಡ ಅಂತ ನಾನು ಹೇಳಲ್ಲ, ಮಾಡೋದೇ ಆದರೆ ಎಲ್ಲವೂ ಡಬ್ಬಿಂಗಲ್ಲೇ ಮಾಡಲಿ. ಆ ಭಾಷೆಗಳಲ್ಲೇ ರಾಜ್ಯಕ್ಕೆ ಬರೋದು ಬೇಡ. 27ರಂದು ಸ್ಯಾಂಡಲ್ವುಡ್ನ ಎಲ್ಲಾ ಚಟುವಟಿಕೆಗಳು ಸ್ಥಗಿತಗೊಳ್ಳಲಿವೆ. ಬೆಂಗಳೂರಿನ ಸೆಂಟ್ರಲ್ ಕಾಲೇಜು ಗ್ರೌಂಡ್ನಿಂದ ಹೋರಾಟ ಆರಂಭಗೊಳ್ಳಲಿದೆ. ಜನವರಿ 16ರಿಂದ ಹೋರಾಟದ ರೂಪುರೇಷೆ ಸಿದ್ಧಪಡಿಸಲಾಗುತ್ತೆ. ಹೋರಾಟದಲ್ಲಿ ಕನ್ನಡ ಪರ ಸಂಘಟನೆಗಳು ಪಾಲ್ಗೊಳ್ಳಲಿವೆ. ಕ್ಯಾಮರಾ ಪರ್ಸನ್ ದೇವರಾಜ್ ಜೊತೆ ರೇವನ್ ಪಿಜೇವೂರ್, ಎಂಟರ್ಟೈನ್ಮೆಂಟ್ ಬ್ಯೂರೋ, ಸುವರ್ಣ ನ್ಯೂಸ್. ಸಾಹಸಸಿಂಹ ವಿಷ್ಣುವರ್ಧನ್ ವಿಧಿವಶರಾಗಿ 4 ವರ್ಷವಾಯಿತು. ಆದರೆ ವಿಷ್ಣು ಸ್ಮಾರಕಕ್ಕೆ ಒಂದಾದ ಮೇಲೊಂದು ವಿವಾದಗಳು ಅಂಟಿಕೊಳ್ತಾನೆ ಇವೆ. ಸ್ಮಾರಕ ನಿರ್ಮಾಣಕ್ಕೆ ಸರ್ಕಾರ ಗುರುತಿಸಿರುವ ಹೊಸ ಜಾಗ ಕೂಡ ವಿವಾದ ಹುಟ್ಟುಹಾಕಿದೆ. ನಟ ವಿಷ್ಣುವರ್ಧನ್ ಸ್ಮಾರಕ ನಿರ್ಮಾಣಕ್ಕೆ ವಿವಾದದ ಮೇಲೆ ವಿವಾದ ಸುತ್ತಿಕೊಳ್ತಿದೆ. ಅಭಿಮಾನ್ ಸ್ಟುಡಿಯೋದ ಪಕ್ಕದಲ್ಲೇ ಸರ್ಕಾರ ಸ್ಮಾರಕಕ್ಕೆ ಗುರುತಿಸಿರುವ 2 ಎಕರೆ ಜಾಗವು ಈಗ ವಿವಾದದ ಕೇಂದ್ರ ಬಿಂದು. ಅಭಿಮಾನ್ ಸ್ಟುಡಿಯೋ ಪಕ್ಕದ ಸರ್ವೆ ನಂಬರ್ 22ರಲ್ಲಿ ಅರಣ್ಯ ಪ್ರದೇಶ ಇದೆ. ತುರಹಳ್ಳಿ ಕಾಡು ಪ್ರದೇಶಕ್ಕೆ ಸೇರಿದ ಒಟ್ಟು 109 ಎಕರೆ ಅರಣ್ಯ ಭೂಮಿ ಇದು. ಈ ಪೈಕಿ 30 ಎಕರೆ ಭೂಮಿಯನ್ನು ಮೈಲಸಂದ್ರ ಗ್ರಾಮಕ್ಕೆ ಶಾಲೆ, ಕಟ್ಟಡ, ಸ್ಮಶಾನ ನಿರ್ಮಿಸಲು ನೀಡಲಾಗಿದೆ. ಆದರೆ ಮೊನ್ನೆಯಷ್ಟೇ ಬೆಂಗಳೂರು ನಗರ ಜಿಲ್ಲಾಧಿಕಾರಿಗಳು ಈ ಅರಣ್ಯ ಪ್ರದೇಶದಲ್ಲೇ ವಿಷ್ಣು ಸ್ಮಾರಕಕ್ಕೆ 2 ಎಕರೆ ಗುರುತಿಸಿ ಆದೇಶ ಹೊರಡಿಸಿದ್ದಾರೆ. ಚರ್ಚಿಸದೆ ಭೂಮಿ ನಿಗದಿ ಮಾಡಿದ್ದು ಮೈಲಸಂದ್ರ ಗ್ರಾಮಸ್ಥರ ಅಸಮಾಧಾನಕ್ಕೆ ಕಾರಣವಾಗಿದೆ. ನಮಗೇನು ಮೇರು ನಟ ವಿಷ್ಣುವರ್ಧನ್ಗೆ ಜಮೀನು ಕೊಡೋಕ್ಕೆ ನಮ್ದು ಯಾರ್ದು ತಕರಾರಿಲ್ಲ ಸರ್. ನಮ್ಮ ಉದ್ದೇಶ ಏನಂದರೆ 30 ಎಕರೆನ ನಮಗೆ 15 ವರ್ಷ ಹಿಂದೆ ಕೊಟ್ಟು ಪೊಸಿಷನ್ ನಮಗೆ ಬಿಡದೆ ಮೊನ್ನೆ ಆರ್ಡರ್ ಆಗಿರೋಂಥನ್ನ ಏಕಾಏಕಿ ಅಧಿಕಾರಿಗಳು, ಫಾರೆಸ್ಟ್ ಆಫೀಸರ್ ಬಂದು JCB ತಂದು ಓಡಿಸಿ ಅವರಿಗೆ ಜಾಗ ಬಿಟ್ಕೊಡೋಂಥದ್ದು. ನನ್ನ ಮನೆಗೇನು ಕೊಡ್ತಾ ಇಲ್ಲ, ಪಬ್ಲಿಕ್ ಇಟ್ಟಿರಿಸಿ. ಸೊ ನಮ್ಮ ಮನೇಲಿ ಸತ್ರ ಎಲ್ಲ ಆಗ್ತಾರೆ ಸರ್, ಬೇರೆ ಮನೆ ಸತ್ರ. ನಮಗೇನಾರು ಈಗ ಮಶಾಣ ಬೇಕು ಅಂದರೆ ವಿಲ್ಸನ್ ಗಾರ್ಡನ್ ಹೋಗಬೇಕು, ಇಲ್ಲ ಅಂದರೆ ಮೈಸೂರು ಸರ್ಕಲ್ ಹೋಗ್ಬೇಕು ಸರ್. ಸ್ಮಶಾನಕ್ಕೆ ಹೆಣ ತೊಗೊಂಡು ಈಗೆಲ್ಲ ಸುತ್ತಮುತ್ತ 30-40 ಲೇಔಟ್ಗಳು ಡೆವಲಪ್ ಆಗ್ತಾ ಇದೆ, ಬೆಳವಣಿಗೆ ಆಗ್ತಾ ಇದೆ. ಸೊ ನಮಗೆ ಜಾಗ ಸಾಕಾಗ್ತಾ ಇಲ್ಲ. ಹೇಳಿ ಕೇಳಿ ಇದು ಅರಣ್ಯ ಪ್ರದೇಶ. ಹಾಗಾಗಿ ಪರಿಸರ ಹೋರಾಟಗಾರರು ಸರ್ಕಾರದ ವಿರುದ್ಧ ಧ್ವನಿ ಎತ್ತಿದ್ದಾರೆ. ವಿಷ್ಣುವರ್ಧನ್ ಸಮಾಧಿನ ಅಂಥದ್ದು ಒಬ್ಬ ಮಹಾನ್ ನಟನ ಒಂದು ಸಮಾಧಿನ ಸ್ಥಳಾಂತರ ಮಾಡೋದು ತುಂಬ ದುಃಖಕರ ವಿಷಯ. ನಾವು ಒಬ್ಬ ವಿಷ್ಣುವರ್ಧನ್ ಅಭಿಮಾನಿನೇ. ಆತನು ಒಬ್ಬ ನಮ್ಮ ಸಾಹಸಸಿಂಹ ವಿಷ್ಣುವರ್ಧನ್ ಒಂದು ವನ್ಯಜೀವಿಗಳ ಬಗ್ಗೆ ಭಾಳಷ್ಟು ಹೋರಾಟಗಳನ್ನ ಮಾಡಿರೋಂಥವ್ರು, ನಮ್ಮ ಜೊತೆ ಬಂದು ಸ್ಪಂದಿಸಿದಂಥವ್ರು. ಅವರ ಒಂದು ಇವತ್ತು ಒಂದು ಸಮಾಧಿ ಮಾಡಿದಂಥ ಜಾಗವನ್ನು ಬೇರೆ ಕಡೆ ಶಿಫ್ಟ್ ಮಾಡೋದು ಯಾವ ರೀತಿ ಕಾನೂನಿಗೆ, ಅದು ಕಾನೂನು ಅನ್ಯಾಯ. ವಿಷ್ಣು ಸಮಾಧಿ ಇರುವ ಅಭಿಮಾನ್ ಸ್ಟುಡಿಯೋ ಜಾಗದ ವ್ಯಾಜ್ಯ ನ್ಯಾಯಾಲಯದಲ್ಲಿದೆ. ಅಲ್ಲದೆ ಬಾಲಕೃಷ್ಣ ಅವರ ಪುತ್ರಿ ಸ್ಮಾರಕಕ್ಕೆ ಜಾಗ ನೀಡಲು ಈಗಾಗಲೇ ನಿರಾಕರಿಸಿದ್ದಾರೆ. ಮೈಸೂರಿನ ಪ್ರಸ್ತಾವನೆಗೂ ವಿರೋಧ ವ್ಯಕ್ತವಾಗ್ತಿದೆ. ಹೀಗಾಗಿ ಸರ್ಕಾರ ಬೇರೆ ದಾರಿ ಕಾಣದೆ ಅರಣ್ಯ ಭೂಮಿ ಗುರುತಿಸಿದೆ. ಆದರೆ ಈ ಕೆಲಸವನ್ನ ರಹಸ್ಯವಾಗಿ ಮಾಡಿರೋದು ಸಮಸ್ಯೆಯಾಗಿದೆ.
ಬೆಂಗಳೂರಿಂದ ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಮಸೂದ್ ದೊಡ್ಡಬಾಗಿಲು, ಸುವರ್ಣ ನ್ಯೂಸ್. ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ನಲ್ಲಿ ಇಂದಿನ ಚಿನ್ನದ ದರ ನೋಡೋಣ ಬನ್ನಿ. 22 ಕ್ಯಾರೆಟ್ ಚಿನ್ನದ ದರ 10 ಗ್ರಾಂಗೆ 27,990 ರೂಪಾಯಿ. ನೆನೆ ದರಕ್ಕೆ ಹೋಲಿಸಿದರೆ 22 ಕ್ಯಾರೆಟ್ ಚಿನ್ನದ ಬೆಲೆಯಲ್ಲಿ 100 ರೂಪಾಯಿ ಏರಿಕೆಯಾಗಿದೆ. ಇನ್ನು 24 ಕ್ಯಾರೆಟ್ ಚಿನ್ನದ ದರ 10 ಗ್ರಾಂಗೆ 30,230 ರೂಪಾಯಿ. ನೆನೆ ದರಕ್ಕೆ ಹೋಲಿಸಿದರೆ 24 ಕ್ಯಾರೆಟ್ ಚಿನ್ನದ ಬೆಲೆಯಲ್ಲಿ 110 ರೂಪಾಯಿ ಏರಿಕೆಯಾಗಿದೆ. ಜಯಮಹಲ್ ಪ್ಯಾಲೇಸ್ನಲ್ಲಿ ಇವತ್ತು ಮೂಕ ಪ್ರಾಣಿಗಳದ್ದೇ ಕಲರವ. ಶ್ವಾನಗಳ ತುಂಟಾಟ ಒಂದ್ ಕಡೆ ಆದರೆ ಹಕ್ಕಿಗಳ ಚಿಲಿಪಿಲಿ ಮತ್ತೊಂದು ಕಡೆ. ಇವುಗಳ ಮಧ್ಯೆ ಅಂದದ ಮೀನುಗಳು ಹಾಗೂ ಬೆಕ್ಕುಗಳು ಕೂಡ ಗಮನ ಸೆಳೆದವು. ಒಂದಕ್ಕಿಂತ ಒಂದು ಚಂದ, ಬಗೆ ಬಗೆಯ ಶ್ವಾನಗಳು, ಬಾನಾಡಿಗಳ ಹಾವ ಭಾವ, ತುಂಟಾಟ ನೆರೆದಿದ್ದವರಿಗೆ ಗಜಗುಳಿ ಇರ್ತಿತ್ತು. ಕಂಟೋನ್ಮೆಂಟ್ ಬಳಿ ಇರುವ ಜಯಮಹಲ್ ಪ್ಯಾಲೇಸ್ನಲ್ಲಿ ನಾಯಿ ಮತ್ತು ಹಕ್ಕಿಗಳ ಪ್ರದರ್ಶನ ಹಾಗೂ ಸ್ಪರ್ಧೆ ಆಯೋಜಿಸಲಾಗಿತ್ತು. ಗೋಲ್ಡನ್ ಹಿಟ್ ಲಿವರ್ ತಳಿಯ ನಾಯಿಗಳಂತೂ ಮುದ್ದು ಮುದ್ದಾಗಿದ್ದವು. 50 ವಿವಿಧ ತಳಿಯ 405 ಶ್ವಾನಗಳು ಕಸರತ್ತು ಮಾಡಿದ್ವು. ಜೇಬ್ರಾ, ಪೋನಿಕಾ, ಪೊಲೀಸ್ ಎಲೋ, ಐರ್ಲ್ಯಾಂಡ್ ಪ್ಯಾರೆಟ್ ಹೀಗೆ ವೆರೈಟಿ ಹಕ್ಕಿಗಳು ಜನರ ಗಮನ ಸೆಳೆದವು. ಮೀನು ಮತ್ತು ಬೆಕ್ಕುಗಳಂತೂ ಸಖತ್ ಕ್ಯೂಟ್ ಆಗಿದ್ವು. ಡಿಫ್ರೆಂಟ್ ಟೈಪ್ಸ್ ಆಫ್ ನಾಯಿಗಳು ನೋಡ್ಬೋದು ಇಲ್ಲಿ. ಆಮೇಲೆ ಬೆಕ್ಕು ಎಲ್ಲ ನೋಡ್ಬೋದು. ತುಂಬ ಚೆನ್ನಾಗಿರುತ್ತೆ. ಒಂಥರ ಮಕ್ಕಳಿಗೆ ಎಲ್ಲರಿಗೂ ಒಂಥರ ಎಂಟರ್ಟೈನ್ಮೆಂಟ್. ತುಂಬ ಚೆನ್ನಾಗಿರುತ್ತೆ. ಬೆಂಗಳೂರಿನ ಬ್ಲೂ ಅಂಡ್ ವೈಟ್ ಸಂಸ್ಥೆ ಈ ಶ್ವಾನ ಸ್ಪರ್ಧೆ ಆಯೋಜಿಸಿದೆ. ನಾಯಿಗಳ ಎತ್ತರ, ಆಕಾರ, ನಡಿಗೆ, ಆರೋಗ್ಯ, ಉದ್ದ ಸೇರಿದಂತೆ ವಿವಿಧ ವಿಷಯಗಳನ್ನು ಪರಿಗಣಿಸಿ ಪ್ರಶಸ್ತಿಗೆ ಆರಿಸಲಾಗುವುದು. ಇದರಲ್ಲಿ ಈಗ ಬಂದಿರೋದು ನೋಡಿದ್ರೆ ಬರೀ ಪಕ್ಷಿಗಳು ಒಂದು 100 ವೆರೈಟೀಸ್ ಆಫ್ ಎಕ್ಸಾಟಿಕ್ ಪಕ್ಷಿ. ನೀವು ಈ ಝೂಗಳಲ್ಲಿ ಹೋದರೆ ಈ ಥರ ಪಕ್ಷಿಗಳು ಸಿಕ್ಕಲ್ಲ. ಮತ್ತು ನಾಯಿಗಳು ಒಂದು 50 ವೆರೈಟಿ ಬಂದಿದೆ. ಬೆಕ್ಕು ಒಂದು 25 ವೆರೈಟಿ, ಒಂದೊಂದು 5-5 ಲಕ್ಷ ಆ ಥರ ಬೆಕ್ಕುಗಳು. ಮತ್ತು ಮೀನುಗಳು ಒಂದು 100 ವೆರೈಟಿ ಮೀನಿದೆ. ಮತ್ತು ಅದಿಲ್ಲದೆ ಸುಮಾರು ಜನ ಏನೇನೋ ಬ್ರ್ಯಾಬೆಟ್ಸು ಅದು ಇದೆಲ್ಲ ತಂದಿದ್ದಾರೆ. ನಾಯಿಗಳ ಚೆಲ್ಲಾಟ ಹಾಗೂ ಹಕ್ಕಿಗಳ ಚಿಲಿಪಿಲಿಯನ್ನ ನೋಡ್ತಾ ಜನರು ವೀಕೆಂಡ್ ಎಂಜಾಯ್ ಮಾಡಿದ್ರು. ಬೆಂಗಳೂರಿನಿಂದ ಕ್ಯಾಮರಾಮನ್ ಪ್ರಶಾಂತ್ ಜೊತೆ ನವೀನ್ ಪರದೇಶಿ, ಸುವರ್ಣ ನ್ಯೂಸ್. ಇವತ್ತು ವೈಕುಂಠ ಏಕಾದಶಿ, ಸ್ವರ್ಗದ ಬಾಗಿಲು ತೆರೆಯುವ ಸುದಿನ. ಬೆಂಗಳೂರೇ ವೈಕುಂಠ ಏಕಾದಶಿಯ ಸಂಭ್ರಮದಲ್ಲಿತ್ತು. ದೇವಾಲಯಗಳಲ್ಲಿ ಭಕ್ತ ಸಾಗರವೇ ನೆರೆದಿತ್ತು. ಆ ವೈಭವವನ್ನು ಕಣ್ತುಂಬಿಕೊಳ್ತಾ ಇವತ್ತಿನ ನಮ್ಮ ಬೆಂಗಳೂರು ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್. ಇವತ್ತು ಸಿಲಿಕಾನ್ ಸಿಟಿಯಲ್ಲಿ ಗೋವಿಂದನ ಸ್ಮರಣೆ, ಎಲ್ಲೆಲ್ಲೂ ವೇದ ಮಂತ್ರಗಳ ಮಾರ್ದನಿ. ವೈಕುಂಠದ ಬಾಗಿಲು ತೆರೆಯುವ ಪುಣ್ಯ ದಿನವಾಗಿದ್ದರಿಂದ ವೆಂಕಟೇಶ್ವರನ ದರ್ಶನಕ್ಕೆ ಭಕ್ತವೃಂದ ಮುಗಿಬಿದ್ದಿತ್ತು. ವಯಲಿಕಾವಲ್ನ ತಿರುಮಲ ತಿರುಪತಿ ದೇಗುಲದಲ್ಲಿ ಬೆಳಿಗ್ಗೆಯಿಂದಲೇ ವಿಶೇಷ ಪೂಜೆ ನಡೆಯಿತು. ಇವತ್ತು ವೈಕುಂಠ ಏಕಾದಶಿ ಆಗಿರೋದ್ರಿಂದ ತಿರುಪತಿಯಲ್ಲಿ ತರಾನೇ ಇಲ್ಲಿ ಕೂಡ ವೈಕುಂಠ ದ್ವಾರ ಓಪನ್ ಮಾಡಿದ್ದೀವಿ. ಅದರ ಮುಖಾಂತರ ಭಕ್ತಾದಿಗಳು ದರ್ಶನ ಮಾಡ್ತಿದ್ದಾರೆ. ವಿಶೇಷ ಅಂತಂದರೆ ಇವತ್ತು ಅನ್ನ ಪ್ರಸಾದ ಬದಲಾಗಿ ಅವಲಕ್ಕಿ ಮತ್ತು ರವಾ ಪೊಂಗಲ್ ಇಂತಹ ಪ್ರಸಾದ ಇರುತ್ತೆ. ಬೆಳಗ್ಗೆಯಿಂದ ರಾತ್ರಿವರೆಗೂ ಕೂಡ 1 ಲಕ್ಷ ಜನ ಇಲ್ಲಿ ಬರ್ಬೋದು ಅನ್ನೋ ನಿರೀಕ್ಷಣೆ ಇದೆ. ಈಗಾಗಲೇ ಒಂದು 20-30 ಸಾವಿರ ಜನ ದರ್ಶನ ಮಾಡಿದ್ದಾರೆ. ಅದಕ್ಕೆ ಬೇಕಾಗಿರೋ ವ್ಯವಸ್ಥೆ ಕೂಡ ಮಾಡಿದ್ದೀವಿ. ಇನ್ನು ಮೂಡಲಪಾಳ್ಯದ ಲಕ್ಷ್ಮೀ ವೆಂಕಟರಮಣ ದೇವಾಲಯದಲ್ಲಿ 6 ಅಡಿ ಎತ್ತರದ ಶೇಷಶಯನ ಮೂರ್ತಿಯನ್ನ ಮಾಡಲಾಗಿತ್ತು. ಹೂಗಳಿಂದ ವಿಶೇಷವಾಗಿ ಅಲಂಕರಿಸಲಾಗಿತ್ತು. ಭಕ್ತಾದಿಗಳಿಗೆ ಲಡ್ಡು ಪ್ರಸಾದ ವಿತರಣೆ ಮಾಡಲಾಯಿತು. ಎಲ್ಲ ವರ್ಷನೂ ಬರ್ತಾ ಇದ್ವಿ. ತುಂಬ ಬ್ಯೂಟಿಫುಲ್ ಆಗಿದೆ ಈ ಟೆಂಪಲ್ಲು.
ಮತ್ತು ಈ ವರ್ಷ ತುಂಬ ಗ್ರ್ಯಾಂಡ್ ಮಾಡಿದ್ದಾರೆ. ಆ್ಯಂಡ್ ಅಲ್ಲಿ ನೀವು ನೋಡೋ ಥರ ಸ್ವರ್ಗ ಬಾಗಿಲು ಓಪನ್ ಆಗಿದೆ, ಅಲ್ಲಿಂದ ಬರ್ಬೋದು. ಹಂಗೆ ಬಂದು ಇಲ್ಲಿ ಒಂದು ವಿಷ್ಣುನ ತುಂಬ ಗ್ರ್ಯಾಂಡಾಗಿ ಅಲಂಕಾರ ಮಾಡಿದ್ದಾರೆ. ಆ್ಯಂಡ್ ಫ್ಯಾಮಿಲಿ ಸಮೇತ ಬಂದಿದ್ದೀವಿ. ಎಲ್ಲರೂ ಕೂಡ ದೇವಸ್ಥಾನಕ್ಕೆ ಬರಬೇಕು. ಅಷ್ಟೇ ಅಲ್ಲ, ಮಹಾಲಕ್ಷ್ಮಿ ಲೇಔಟ್ನಲ್ಲಿರುವ ಇತಿಹಾಸ ಪ್ರಸಿದ್ಧ ತಿರುಪತಿ ವೆಂಕಟೇಶ್ವರನ ದೇವಾಲಯದಲ್ಲಿ ಅಭಿಷೇಕ, ಪುಷ್ಪಾಲಂಕಾರ, ವಿಶೇಷ ಪೂಜೆ ನಡೆಯಿತು. ಭಕ್ತಾದಿಗಳು ಜೋಕಾಲಿ ತೂಗಿ ವಿಷ್ಣು ಸಹಸ್ರನಾಮ ಪಠಿಸಿದ್ರು. ಇಸ್ಕಾನ್ ದೇವಾಲಯದಲ್ಲೂ ವೆಂಕಟೇಶ್ವರನಿಗೆ ವಿಶೇಷ ಪೂಜೆ ನೆರವೇರಿತು. ದೇವರ ದರ್ಶನ ಪಡೆದ ಭಕ್ತರು ಪುನೀತರಾದ್ರು. ಶ್ರೀನಿವಾಸನೇ ಚಿದ್ವಿಲಾಸನೇ ರಮಾಲೋಲ ದೀನಪಾಲ ಸುಗುಣಶೀಲನೇ ನಾನು ಸೇವಕ. ಬೆಂಗಳೂರಿನಿಂದ ಕ್ಯಾಮರಾಮನ್ ಗುರುಮೂರ್ತಿ ಮತ್ತು ರವಿ ಜೊತೆ ಮಮತಾ ಮರತಾಳ, ಸುವರ್ಣ ನ್ಯೂಸ್.